ಮತ ಒಟ್ಟಾರೆ ಅವರಿವರಿಲ್ಲದೆ ಎಲ್ಲ ಹುಡುಗಿಯರಿಗೂ ತಾಯಂದಿರಿಗೂ ಮತ್ತು ಮಕ್ಕಳಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು. ಮಾಂಗಲ್ಯಂ ಪಾರ್ವತೀ ಏನೇ ದಿವಸ ಮಾಯೊಳಿ ಪುತ್ರನಾಗಿರತಕ್ಕಂಥ ಎಳೆಯೂರು ತೋಟದ ಶೀತಲಿಗೆ ಯತೀಶ್ವರ ಪುರಾಣದೊಳಗೆ ಆ ವಾಣಿಜ್ಯ ಪದ ವಿವರಣೆಯನ್ನು ಮಾಡ್ತಾ ಬಂದಿದ್ವಿ. ಆಗಿನ ಕಾಲದಲ್ಲಿ ಅನಾದಿ ಕಾಲದಿಂದ ಬಂದಂತಹ ಈ ವಾಣಿಜ್ಯ ಪರಂಪರೆ ಅಲ್ಲದ ಪ್ರಭುಗಳಿಂದ ಎಳೆದುಕೊಂಡ ಹೌದು ಅಲ್ಲದ ಪ್ರಭುಗಳಿಂದ ಎಳೆದುಕೊಂಡು ಅನಂತರ ಕೂಡ ಆ ಭವ್ಯವಾದ ಪೀಠವನ್ನು ಅಲಂಕಾರ ಮಾಡಿದರು ಅಂತಕ್ಕಂಥದ್ದನ್ನು ನಾವು ತಿಳಿತಾ ಬಂದಿದ್ದೇವೆ. ಹಾಗೆ ಏನೇ ದಿವಸ ಆ ಪವಿತ್ರ ಕ್ಷೇತ್ರದೊಳಗೆ ವ್ಯಾಪಾರಕ್ಕಾಗಿ ಹೊರತಕ್ಕಂಥ ವ್ಯಾಪಾರಸ್ಥರನ್ನು ಮೊದಲು ಮಾಡಿಕೊಂಡು ರೈತರನ್ನು ಮೊದಲು ಮಾಡಿಕೊಂಡು ಸಂಚಾರದೊಳಗೆ ಎಷ್ಟು ಸಂಖ್ಯೆಗಳನ್ನು ತೆಗೆದುಕೊಂಡು ನಮ್ಮದೇ ಆಗಿರತಕ್ಕಂಥ ಮೊದಲೇ ಇರತಕ್ಕಂಥ ಒಂದು ವ್ಯಾಪಾರ ಕ್ಷೇತ್ರಕ್ಕೆ ವ್ಯಾಪಾರವನ್ನು ಹೋಗ್ತಾ ಇದ್ರು ರೈತರು. ಅಡಿಕೆ ವ್ಯಾಪಾರ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಮಾರ್ಗಮಧ್ಯದಲ್ಲಿ ಈ ದೇಹಕ್ಕೆ ಹಸಿವಾಗುತ್ತದೆ. ಹೋಗುವಂತಹ ಸಂದರ್ಭದಲ್ಲಿ ಅರಣ್ಯ ಪ್ರದೇಶ ಸಾಮೂಹಿಕವಾಗಿ ಎಲ್ಲ 20 ಚಕ್ರಿ ಸಂಚಾರವನ್ನು ಹೋಗ್ತಾ ಇದ್ದಾರೆ. ಮಾರ್ಗಮಧ್ಯದಲ್ಲಿ ಹಸಿವಾಯಿತು, ನಿನ್ನೆಯಿಂದ ಅವಲೋಕನ ಹಸಿವಾಯಿತು. ಹಸಿವಾದಂತಹ ಸಂದರ್ಭದೊಳಗೆ ಆಹಾರವನ್ನು ಬೇಯಿಸಿದಾಗ 3 ಕಲ್ಲನ್ನು ಹುಡುಕಿದರು. ಆ ಕಲ್ಲಿನ ಮೇಲೆ ಇಟ್ಟಂತಹ ಸಂದರ್ಭದೊಳಗೆ ಒಂದು ಕಲ್ಲಿನಿಂದ ಅಮೃತ ಧಾರೆ ಸುರಿಯಬೇಕು. ಇದು ಅಗಾಧವಾಗಿರ್ತಕ್ಕಂಥದ್ದನ್ನು ಕಂಡು ಒಂದು ಕಲ್ಲು ಮೊದಲೇ ಇತ್ತು, 2 ಕಲ್ಲು ತಂದು ಅಲ್ಲಿಟ್ಟು ನಮ್ಮದೇ ಆದಂತಹ ಆರು ಮಾಡತಕ್ಕಂಥ ಡಬ್ಬೆಯನ್ನು ಮೇಲೆ ಇಟ್ಟು ಆಹಾರವನ್ನು ಬೇಯಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಹಾರ ಬೇಯಲಿಲ್ಲ. ಅದರಿಂದ ಅಮೃತ ಧಾರೆಯಾಗಿರ್ತಕ್ಕಂಥ ನೀರು ರಚಿಸಬೇಕು. ಏನಾಗ್ತದೆ ಏನಿದು ಅಂತ ಕಲ್ಲು ಅದು ಏನಾಗಿತ್ತು? ಶಿವಲಿಂಗ ಮೂರ್ತಿಯಾಗಿತ್ತು. ಶಿವಲಿಂಗ ಮೂರ್ತಿಯಾಗಿತ್ತು. ಮಾತ್ರ ತಪ್ಪಾಯಿತು, ಪ್ರಮಾಣ ಆಯಿತು. ಪರಮಾತ್ಮ ಈ ಲೋಕದೊಳಗೆ ಈ ನಿರ್ಜನವಾದಂತಹ ಅರಣ್ಯದೊಳಗೆ ಶಿವಲಿಂಗ ನಿನ್ನ ಮೇಲೆ ತವರಿಯಿಟ್ಟಿವಿ, ಬಡವಾದ ಕಷ್ಟವನ್ನು ಕೊಟ್ಟಿವಿ ಪರಮಾತ್ಮ, ನಮ್ಮನ್ನು ಸಹಿಸಬೇಕು ಅಂತ ಹೇಳ್ಕೊಂಡು ಅವರೆಲ್ಲರೂ ಕೂಡ ಮಾತ್ರ ಮುಂದೆ ಹೋಗಿಕೊಂಡು ಎಡೆ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಸಲ್ಲಿಸಿ ತಾವು ಕೂಡ ಪ್ರಸಾದವನ್ನು ಹೊಂದಿಸಿ ತಾವು ಚಟ್ನಿ ಮೇಲೆ ಅಡಿಕೆಯನ್ನು ಹೇರ್ಕೊಂಡು ಹೋಗ್ತಿದ್ರಲ್ಲ, ಹೋಗುವಂತಹ ಸಂದರ್ಭದಲ್ಲಿ ಊಟ ನಂತರ ತಾಂಬೂರು ಸೇವನೆ ಮಾಡುವುದು ಸಂಪ್ರದಾಯ. ತಾಂಬೂರು ಸಂಪ್ರದಾಯವನ್ನು ಮಾಡಕ್ಕೆ ಸಂಖ್ಯೆ ಅಡಿಕೆ ಮಾಡಬೇಕಲ್ಲ, ಅಡಿಕೆಲ್ಲ ಮಾಯವಿತ್ತು, ಅಡಿಕೆಲ್ಲ ಮಾಯವಿತ್ತು, ಅವರ ಅಡಿ ಕಾಯವಿತ್ತು. ಏನು ಮಾಡುವುದು? ಪ್ರಮಾದ ಆಯಿತು. ಇದೆಲ್ಲ ಶಿವಲಿಂಗದ ಮಹಿಮೆಯನ್ನು ತಿಳ್ಕೊಂಡು ಏನು ಮಾಡಿದ್ರು? ಅಲ್ಲಿ ಒಂದು ಪ್ರಮಾದ ಆಯಿತು, ತಪ್ಪಾಯಿತು. ಶಿವಲಿಂಗ ತಿಳ್ಕೊಂಡ ಪರಮಾತ್ಮ ನಮ್ಮಿನ ಅಪರಾಧ ಆಗಿದೆ, ಏನಾದರೂ ನಮಗೆ ಮತ್ತೆ ಅಡಿಕಾಯಿ ಹೋಗಿ ಅಡಿಕೆ ಆದರೆ ಲಾಭ ಆಯ್ತು. ಅದಕ್ಕೆ ಯಾರು ಅಂತ ನಾವು ಎರಡು ಜೀವನ ಸಾಗಿಸಬೇಕು. ನಾವು ನಿಮ್ಮನ್ನು ಆಶ್ರಯಿಸಿಕೊಂಡಿದ್ದೇವೆ, ಏನಾದರೂ ತಪ್ಪಿದೆ ಕ್ಷಮಾಪಣೆ ಮಾಡುವಂತ ಕೇಳಿದಾಗ ಅವಳು ನೋಡ್ತಾರ, ಅವ್ರು ಹೇಳ್ತಾರ ಎನ್ನದೇ ಆದಂತಹ ಇವನ್ನ ಗೋಳಾರ ಗುಡಿ ಕಟ್ತೇವೆ, ಗೋಪುರ ಕಟ್ತೇವೆ, ನಾವು ಇದೇ ಇರ್ತೇವೆ, ನಮ್ಮ ಕುಲದೇವ ಅಂತ ಆರಾಧನೆ ಮಾಡ್ತೇವೆ ಅಂತಕ್ಕಂಥ ಮಾಡಿದ್ರು. ಕುಲದೇವ ನಾಗುವಂತೆಯ ಇದನ್ನ ಸ್ವೀಕಾರ ಮಾಡ್ತೇವೆ ಅಂತ ಬಳಿ ಅಡಿಕೆ ಕಟ್ಟಲು ಹೋಗಿ ಮಾಡಿದ್ರು. ಸಾಕಷ್ಟು ಲಾಭ ಆಯಿತು. ಆ ಲಾಭದ ಫಲವಾಗಿ ಅಲ್ಲಿ ಭವ್ಯವಾದಂತಹ ಒಂದು ದೇವಾಲಯವನ್ನು ಕಟ್ಟಿದ್ರು ಅನ್ನೋದನ್ನ ನಿನ್ನೆ ಮಾತಾ ಬಂದ್ರಿ. ಭವ್ಯವಾದಂತಹ ಬಹಳಷ್ಟು ಲಾಭ ಆಯಿತು. ಹೀಗಾಗಿ ಆ ಲಾಭ ಅಂದ್ರೆ ಗುರು ಬೇಕು, ಲಿಂಗ ಬೇಕು, ಜಂಗಮ ಬೇಕೇ ಬೇಕು. ಹಾಗಾಗಿ ಗುಡಿ ಕೆಟ್ಟೆ ಅಂತಂದ್ರೆ ಅಲ್ಲಿ ಸುತ್ತ ಹತ್ತಾರು ಮಾಡಿಕೊಂಡು ಹಾಗೆ ಆ ಊರು ಬೆಳೀತಾ ಬೆಳೀತಾ ಹೋಗಿದ್ರು. ಸಣ್ಣ ಹರದನಹಳ್ಳಿ ಗ್ರಾಮ ಹೋಗಿ ಅದು ವಾಣಿಜ್ಯಪುರವಾಯಿತು. ವಾಣಿಜ್ಯಪುರ ದೊಡ್ಡದಾದಂತಹ ಭವ್ಯವಾದಂತಹ ಮಾಡ ಆಯಿತು. ಆ ಸಂದರ್ಭದೊಳಗೆ ಅವರೆಲ್ಲರೂ ಏನ್ ಮಾಡಿದ್ರು? ಭವ್ಯವಾದ ದೇವಾಲಯ ಮಾಡಿದ್ರು. ಅದರ ಜೊತೆಗೆ ಗುರು ಕರ್ಮೆಯಾಗಬೇಕು.
ಗುರು ಶಾಖಾಂಬ ಅನ್ನೋದು